ಅಲ್ಲ ದಿನವೆಲ್ಲ ಜೊತೆಲೇ ಇರ್ತಾನೆ ಆಯ್ ಬಾಯ್ ಅಂತ ಹೇಳಲ್ಲ, ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಆಯ್ ಅವ್ವಾರಿ ಒಂದ್ ಮೆಸೇಜ್ ಮಾಡ್ತಾವನೆ. ನೀನ್ ಹೇಳ್ದಲ್ಲ ಜಿಯೋದವ್ರು 1 GB ಫ್ರೀ ಕೊಟ್ಟವ್ರೆ ಯೂಸ್ ಮಾಡ್ಕೊ ಅಂತ. ಅಯ್ಯೋ ದಡ್ ನನ್ ಮಗನೇ, ನಾನು ಈ ತರ ಯೂಸ್ ಮಾಡ್ಕೊ ಅಂತ ಹೇಳಿಲ್ಲ, ಆ ತರ ಯೂಸ್ ಮಾಡ್ಕೊ. ಆ ತರ ಅಂದ್ರೇನು? ಲೋ TRP ನೀನ್ ದಡ್ಡ ಕಣ, ಆ ತರ ಯೂಸ್ ಮಾಡ್ಕೊಳಕ್ಕೆ ಅವ್ನ್ಗೇನ್ ಮದ್ವೆ ಆಗಿದ್ಯಾ? ಹೌದೌದು, ತಾವೇನು ಅದ್ರಲ್ಲಿ PhD ಮಾಡ್ಬಿಟ್ಟಿದ್ದೀರಾ, ಅದಕ್ಕೆ ಸ್ಟೇಷನ್ ಅಲ್ಲಿ ಪ್ಯಾಂಟ್ ಬಿಚ್ಬಿಟ್ಟು ಕಾಚ್ದಲ್ಲಿ ಕೂರ್ಸಿದ್ದು. ಸರಿಯಾಗಿ ಹೇಳ್ದ. ಫ್ರೀ. ಹೈ ಒಂದ್ ನಿಮಿಷ, ನಂಗೊಂದು ಒಳ್ಳೆ ಐಡಿಯಾ ಬಂತು. ನಮ್ PM ಥಾಟ್ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್. ಚುನಾವಣೆಗೋಸ್ಕರ ನಾವು ಲೈವ್ ಹೋಗ್ಬಿಡವಾ, ವೋಟ್ ಕೇಳ್ಬಿಡವ. ಲೈವ್ ಹೋಗ್ಬೇಕಾ? ಗಾಡಿ ತೆಗಿರೋ ಹೋಗೋಣ. ಫೇಸ್ಬುಕ್ ಲೈವ್ ಕಣ. ಫೇಸ್ಬುಕ್ ಲೈವ್ ರೆಡಿ. ಮಾನ್ಯ ಮತ ಬಾಂಧವರೇ ಹಾಗೂ ನನ್ನ ಪ್ರೀತಿಯ ಕನ್ನಡಿಗರೇ, ನಮಸ್ಕಾರ. 1947ಕ್ಕೂ ಮುಂಚೆ ಈ ಫೇಸ್ಬುಕ್ ವಾಟ್ಸಪ್ ಏನಾರು ಇದ್ದಿದ್ರೆ ಎಲ್ರೂ ಹೋರಾಟಗಾರರು, ಚಳವಳಿಗಾರ ಆಗ್ಬಿಡ್ತಿದ್ರು. ಹೋರಾಟ ಬದಲಾವಣೆ ಅಂದ್ರೆ ಕೇವಲ ಲೈಕ್ ಮಾಡುದು, ಕಾಮೆಂಟ್ ಮಾಡುದು, ಶೇರ್ ಮಾಡುದು ಅಲ್ಲ. ಹೇಳಿ ಎದ್ದೇಳಿ, ನೀವು ಕೂತ್ಕೊಳ್ರ. ಮಾನ್ಯ ಫೇಸ್ಬುಕ್ ಮತದಾರರಲ್ಲಿ ನನ್ನ ಒಂದು ವಿನಂತಿ. ನಾನು ನಿಮ್ಮ ಮನೆ ಹುಡುಗ, ಒಳ್ಳೆ ಹುಡುಗ, ಮೇಲಾಗಿ ಕನ್ನಡಿಗ. ನಿಮ್ಮ ಅಮೂಲ್ಯವಾದ ಮತವನ್ನ ನನಗೆ ಒತ್ತಿ. ಧನ್ಯವಾದಗಳು. ಆಫ್ ಮಾಡ್ಬಿಟ್ಟೆ, ಪೋಸ್ಟ್ ಮಾಡ್ದೇನೋ. ನಾನು ಆಲ್ರೆಡಿ ಶೇರ್ ಮಾಡ್ದೆ. ಬಂತು, ನಾನು ಮಾಡ್ದೆ. ಲೈ ಪಾಂಪ್ಲೆಟ್ಸ್ ಎಲ್ಲ ರೆಡಿ ಆಯ್ತೇನೋ? ಲೈ ಪಾಂಪ್ಲೆಟ್ಸ್ ಎಲ್ಲ ರೆಡಿ ಇದೆಯೇನೋ? ಅದು ಯಾವಾಗ್ಲೂ ರೆಡಿ ಆಯ್ತು. ಅದೇನ್ ಮಕ್ಕ ನೋಡ್ತಾ ಇದ್ದೆ? ಫ್ಲೆಕ್ಸ್ ರೆಡಿ ಆಯ್ತೇನೋ? ಅದೇನೋ ರೆಡಿ ಐತೆ, ದುಡ್ಡು ಕೊಟ್ರೆ ತಾನೆ ತರೋದು. ನೀ ಸುಮ್ನಾಗಿ ಇಸ್ಕ ಬರಪ್ಪ ನೀನು. ಬರಕ ಅವನ ಮಾವನ ಅವನು. ದಡ್ಡ, ಬರೀ 100 ವೋಟ್ ತೆಕೋತೀನಿ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಗೆಲ್ತೀನಂತ ಚಾಲೆಂಜ್ ಮಾಡಕ್ಕೆ ಏನಾಗಿತ್ತು ನಿನ್ಗೆ? ಟ್ರ್ಯಾಕ್ ಎಲ್ಲ ಹೋಯ್ತೈತೆ. ಈ ಸಲ ಎಲೆಕ್ಷನ್ ಅಲ್ಲಿ ನೀನೇ ಗೆಲ್ಬೇಕು. ಯಾಕೆಂದ್ರೆ ನನ್ಗೆ ಜೀವನ ಅಂದ್ರೆ ಏನಂತ ತೋರಿಸ್ತೋ ನೀನು. ನಾನು ಚೈಲ್ಡ್ಹುಡ್ ಅಲ್ಲಿ ಬೆಳೆದಿದ್ದು ಊಟಿ ಕಾನ್ವೆಂಟ್ ಅಲ್ಲಿ. ಆದ್ರೆ ನಮ್ಮಮ್ಮ ಆವಾಗಿನ್ಲೂ ಬಿಸ್ನೆಸ್, ಪಾಲಿಟಿಕ್ಸ್ ಅಂತ ತುಂಬಾ ಬಿಸಿ. ನಿಮ್ಮ ಓನ್ ಕತೆ ಗೊತ್ತೇಳು. ನನ್ಗೀಗ ಅನಿಸ್ತಾ ಇದೆ ಮಮ್ಮಿ ಜೊತೆ ಇರಬೇಕು, ತಾಯಿ ಪ್ರೀತಿ ಬೇಕು ಅಂತ. ಈ ಸಲ ನಮ್ಮಮ್ಮ ಎಲೆಕ್ಷನ್ ಅಲ್ಲಿ ಸೋತ್ರೆ ನಮ್ಮ ಮಮ್ಮಿಗೂ ರೆಸ್ಟ್ ಸಿಗುತ್ತೆ, ನನಗೂ ನನ್ನ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಸ್ಕೆಚ್ಚು. ಯುನೋ, ನನ್ನ ಮಮ್ಮಿ ನನಗೆ ಇವತ್ತಿನ ತನಕ ಏನೂ ಕಮ್ಮಿ ಮಾಡಿಲ್ಲ. ಗೊತ್ತೇಳು. ಬಟ್ ಈ ಜನಗಳಿಗೆ ನಮ್ಮ ಮಮ್ಮಿ ತರ ಪೊಲಿಟಿಷಿಯನ್ಸ್ ಬೇಡ, ನಿನ್ ತರ ಒಬ್ಬ ಒಳ್ಳೆ ವ್ಯಕ್ತಿ ಬೇಕು. ನನ್ ಡಾರ್ಲಿಂಗ್ ಹೇಳಿದ್ಮೇಲೆ ಮುಗೀತು. ಈ ಸಲ ಎಲೆಕ್ಷನ್ ಗೆಲ್ಲದ್ ನಾವು ಕನ್ಫರ್ಮ್. ಇದೀಗ ಬಂದ ಸುದ್ದಿ. ಕರ್ನಾಟಕ ರಾಜ್ಯಾದ್ಯಂತ ಶಾಂತಿಯುತ ಮತದಾನ ಮುಗಿದಿದ್ದು 59% ಮತದಾನ ನಡೆದಿದೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ ಹಲಗಾಪುರ ಕ್ಷೇತ್ರದಲ್ಲಿ 81% ಮತದಾನ ನಡೆದಿದೆ. ರಿಸಲ್ಟ್
ರಿಸಲ್ಟ್ ಅನೌನ್ಸ್ ಆಗ್ತಿದ್ದಂಗೆನೆ ಎಲ್ರು ಸೆಲೆಬ್ರೇಷನ್ ಆಯ್ತಾ. ಸಂಜೆ ಎಲ್ರಿಗೂ ಪಾರ್ಟಿ, ತಲೆ ಕೆಡ್ಸ್ಕೊಬೇಡಿ. ಕೌಂಟಿಂಗ್ ಸ್ಟಾರ್ಟ್ ಆಯ್ತಾ ಮಾಮು? ಎಲ್ಲೂ ನಮ್ ಕ್ಯಾಂಡಿಡೇಟೇ ಬಂದಿಲ್ಲ. ಇದನ್ ಮಕ್ಳು ಹಾಕ್ಬಂದ್ರು. ಹೋಗ್ರ ಮನೆಗೆಲೆ. ಯಾಕೆ ವಾತಾವರಣ ಸರಿ ಇಲ್ಲ, ನಡಿ ಹೊರಟು ಬಿಡೋಣ. ಮೊದಲ ಹಂತದ ಮತ ಎಣಿಕೆ ಮುಗಿದಿದ್ದು, ರಾಜೇಶ್ವರಿ ಅವರು 5,010 ಮತಗಳು, ಪಕ್ಷೇತರ ಅಭ್ಯರ್ಥಿ ಪ್ರಥಮ್ 28 ಮತಗಳು. ನಮ್ಮ ಹುಡುಗನ್ ಟಾರ್ಗೆಟು 100 ಓಟು. ಈಗ 28 ಬಂದಿದೆ. ಇನ್ 72 ಬಂದ್ರೆ ನಾವು ಗೆದ್ದಂಗೆ. ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ಎರಡನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿದ್ದು, ರಾಜೇಶ್ವರಿ ಅವರು 11,000 ಮತಗಳು, ಪ್ರಥಮ್ 99 ಮತಗಳು. ಏಳನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿದ್ದು, ರಾಜೇಶ್ವರಿ ಅವರು 17,000 ಮತಗಳು, ಪ್ರಥಮ್ ರವರು 18,000 ಮತಗಳನ್ನು ಪಡೆದಿದ್ದಾರೆ. ಯಾರೋ ಲೆಕ್ಕ ಗೊತ್ತಿಲ್ದವ್ರನ್ನ ಕೂರಿಸ್ಬಿಟ್ರ ರಂಗವ್ರೆ. ಇವ್ರದ್ದು ಅವ್ರಿಗೆ ಹೇಳ್ತಾರ ಕಣ. ಹಂಗೆ ಇರ್ಬೇಕು. ಎಂಟನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿದ್ದು, ರಾಜೇಶ್ವರಿ ಅವರು 19,400 ಮತಗಳು, ಪ್ರಥಮ್ ರವರು 25,300 ಮತಗಳನ್ನು ಪಡೆದಿದ್ದಾರೆ. ಮೈಕಿ ಕೆಟ್ಟೋಗೈತ, ಹೋಗ್ ನೋಡ್ರು. ಹತ್ತನೇ ಸುತ್ತಿನ ಮತ ಎಣಿಕೆ ಮುಗಿದಿದ್ದು, ಪಕ್ಷೇತರ ಅಭ್ಯರ್ಥಿ ಪ್ರಥಮ್ ರವರು ಮುನ್ನಡೆ ಸಾಧಿಸಿದ್ದಾರೆ. ಅಂತಿಮ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿದ್ದು, ಪಕ್ಷೇತರ ಅಭ್ಯರ್ಥಿ ಪ್ರಥಮ್ ರವರು 27,000 ಮತಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನೇನ್ ಕಾಸು ಕೊಟ್ಟು ತಗೊಳಕ್ಕಾಗದ ತೋಳ. ಪಟಾಕಿ ಯಾರ್ದಾದ್ರೇನು, ದೀಪಾವಳಿ ಮಾಡೋರು ನಾವಾಗಿರ್ಬೇಕು. ಡೈಲಾಗ್ ಸಾಕು, ಹಚ್ಚು ಗುರು. ಭಾರೀ ಕುತೂಹಲ ಮೂಡಿಸಿದ್ದ ಕರ್ನಾಟಕ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. 224 ಕ್ಷೇತ್ರಗಳ ಎಲ್ಲಾ ಫಲಿತಾಂಶವನ್ನ ನಾವು ಗಮನಿಸೋದಾದ್ರೆ ಅದರ ಸಂಪೂರ್ಣ ವಿವರ ಈ ರೀತಿಯಾಗಿದೆ. ಆಡಳಿತ ಪಕ್ಷ ಆಗಿರುವಂತಹ ಜನಪರ ಪಕ್ಷ 112, ಪ್ರತಿಪಕ್ಷ ಆಗಿರುವಂತಹ ಪ್ರಜಾಪಕ್ಷ 70, ಹಾಗೆಯೇ ಕರುನಾಡು ಪಕ್ಷಕ್ಕೆ 41 ಕ್ಷೇತ್ರಗಳಲ್ಲಿ ಮತದಾರ ಗೆಲುವನ್ನ ತಂದುಕೊಟ್ಟಿದ್ದಾನೆ. ವೀಕ್ಷಕರೇ, ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರುವಂತಹ ಕುತೂಹಲಕಾರಿ ಘಟನೆ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಕೇವಲ ಒಬ್ಬ ಪಕ್ಷೇತರ ಅಭ್ಯರ್ಥಿ ಮಾತ್ರ ಪ್ರಚಂಡ ಜಯವನ್ನು ಗಳಿಸಿದ್ದಾರೆ. ಅವರು ಮಂತ್ರಿಯ ವಿರುದ್ಧವಾಗಿ ಸ್ಪರ್ಧಿಸಿದವರು ಪ್ರಥಮ್ ಅವರು ಮಂತ್ರಿ ಆಗಿರುವಂತಹ ರಾಜೇಶ್ವರಿ ಅವರ ವಿರುದ್ಧ ಪ್ರಚಂಡ ಬಹುಮತವನ್ನ ಗಳಿಸಿದ್ದಾರೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಜನಪರ ಪಕ್ಷ ಸರ್ಕಾರ ರಚನೆ ಮಾಡೋದಕ್ಕೆ ಕೇವಲ 1 ಶಾಸಕ ಸ್ಥಾನದ ಅವಶ್ಯಕತೆ ಇದೆ. ಆಗ ಮಾತ್ರ ಮ್ಯಾಜಿಕ್ ನಂಬರ್ 113 ರೀಚ್ ಮಾಡಿ ಅವರು ಸರ್ಕಾರ ರಚನೆ ಮಾಡಬಹುದು. ಆ ಒಂದು ಶಾಸಕ ಸ್ಥಾನವನ್ನ ಜನಪರ ಪಕ್ಷ ಆಪರೇಷನ್ ಮಾಡಿ ಬೇರೆ ಪಕ್ಷಗಳಿಂದ ಕರೆತರ್ತಾರೋ ಅಥವಾ ಪಕ್ಷೇತರ ಅಭ್ಯರ್ಥಿಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಸರ್ಕಾರ ರಚನೆ ಮಾಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೂತ್ಕೊಳಕ್ಕಾಗತ್ತ, ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ. ಆದ್ರ ಆರನ ಅಯ್ಯೋ ಅಯ್ಯೋ, ನನ್ ಮಗನ ಏನ್ ಮಾಡ್ಬಿಟ್ಟ ನೀವು? ಅಯ್ಯೋ ಮಗ, ಏನಾಯ್ತಲ್ಲ ನಿನ್ಗೆ? ಬಡ್ಕಂಡ ನನ್ ಮಾತ್ ಕೇಳಲಿಲ್ಲ. ಏನಾಯ್ತು ಮಗನಿಗೆ? ಅಯ್ಯೋ ಏನು ಆಗಿಲ್ಲ, ಎಲೆಕ್ಷನ್ ಅಲ್ಲಿ ಗೆದ್ದವನೇ ಆ ಖುಷಿಗೆ ಯಾತ್ರ ಕೊಟ್ಟವ್ರು ಹಾಕ್ಬಿಟ್ರು. ಹೌದಾ? ನನ್ ಮಗ ಎಲೆಕ್ಷನ್ ಅಲ್ಲಿ ಗೆದ್ದ. ಯಾಕೆ ಹೊಡೆದೆ?
ನನ್ನ ಮಗನಿಗೆ ಒಂದೇ ಒಂದು ಓಟು ಸಿಗಲ್ಲ ಅಂತ ಹೇಳ್ತಿದ್ದೆ. ನನ್ನ ಮಗನ ಕೆಪಾಸಿಟಿ ನೋಡು. ಹಂಗಾರೆ ಮಿನಿಸ್ಟರ್ ಆಯ್ತಾನೆ ಸಿಎಂ ಆಯ್ತಾನೆ ಅದು ಕೊಡ್ದು ಬಿಡ್ತೀಯಾ? ಪ್ರಧಾನ ಮಂತ್ರಿಗಳಾಗಲ್ಲ, ಹೊಡೆಯಂಗಿಲ್ಲ. ಏಯ್ ನೀರ್ ತಗೊಂಡ್ ಹಾಕೋ. ಪ್ರಥಮ ಹೇಳೋ, ಪ್ರಥಮ MLA ಆಗಿದೆ ಅಂತೆ. ಇರ್ರಿ ಒಂದ್ ನಿಮಿಷ, ನೀರ್ ಹಾಕಿದ್ರೆ ಅವನೇ ಎದ್ದೇಳ್ತಾನೆ. ಎದ್ದ ನೋಡಿ ಮಗ. ನೋಡಿ ಎದ್ದ. ಏನಾಯ್ತು? ಲೇ, ನೀನ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ಯಾ ಕಣೋ. ಏನು? ನಾನ್ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟ? ಹೌದು ಮಗ. ಬರೀ ಗೆದ್ದಿರೋದಲ್ಲ, 27,000 ಲೀಡಿಂಗ್ ಅಲ್ಲಿ. 27,000 ಲೀಡಿಂಗ್ ಅಲ್ಲಿ ಗೆದ್ಬಿಟ್ಟ ನನ್ನ ಮಗ. ಸಲ ಹೊಡ್ಸ್ಕೊಳಕ್ ನಂಗೇನು ಹುಚ್ಚ, ಅದಕ್ಕೆ ಶಿಫ್ಟ್ ಮಾಡ್ಬಿಟ್ಟೆ. ಆಲ್ ದಿ ಬೆಸ್ಟ್. ಎಷ್ಟು ಚೆನ್ನಾಗಿ ಕಾಣ್ತಾನೆ ನನ್ನ ಮಗ. ಸೂಪರ್. ಸಾಹೇಬ್ರೆ, ನಮ್ಮ ಮೇಡಮ್ ಸೋತಿರ್ಬೋದು, ಆದರೆ ನಮ್ಮ ಪಕ್ಷ ಗೆಲ್ಲೋದಕ್ಕೆ 112 ಸೀಟ್ ತಗೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಸಾಹೇಬ್ರು ಮನಸ್ಸು ಮಾಡಿ ನಮ್ಮ ಮೇಡಮ್ನ MLC ಮಾಡಿ ಅವ್ರನ್ನ ಮುಂದಕ್ಕೆ ಅದೇ ಸೀಟಲ್ಲಿ ಮುಂದುವರಿಸಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ. ಈಗ ತಾನೇ ಚುನಾವಣೆ ಮುಗ್ದಿದೆ. ಮೊದಲು ಸರ್ಕಾರ ರಚನೆ ಮಾಡೋದಕ್ಕೆ ನೋಡೋಣ, ಆಮೇಲೆ ಮುಂದಿನ ವಿಚಾರ ಮಾತಾಡೋಣ. ನಿಮ್ಮ ಶ್ರಮನ ಹೈಕಮಾಂಡ್ ಗುರ್ಸಿದೆ, ಸ್ವಲ್ಪ ದಿನ ವೇಟ್ ಮಾಡಿ. ಇಲ್ಲ ಸರ್, ನಾನು ಯಾವತ್ತೂ ಅಧಿಕಾರಕ್ಕೆ ಆಸೆ ಪಟ್ಟೋಳಲ್ಲ. ಇದೆಲ್ಲ ಅವ್ರ ಅಭಿಪ್ರಾಯ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಅಷ್ಟೇ. ಇದು ನಿಮ್ದೇ ಸರ್ಕಾರ, ನಾವೆಲ್ಲ ನಿಮ್ ಜೊತೆಲಿ ಇದ್ದೇವೆ, ಏನು ತಲೆ ಕೆಡಿಸ್ಕೋಬೇಡಿ. ಆಯ್ತು ಸರ್, ನಾವಿನ್ ಬರ್ತೀವಿ. ಎಮ್ಮ ಆಗ್ಲೇ ಬಂದ್ಬಿಟ್ಟೈತೆ. ಮೊದ್ಲೇ ಸೋತ್ಬಿಟ್ಟೈತೆ. ಬೊಕ್ಕೆ ಕೊಟ್ಬಿಟ್ಟು ಕೂಲ್ ಮಾಡ್ಬಿಡಮ್ಮ. ಓಕೆ, CM ಕೊಡಮ್ಮ ಅಂತ ತಗೊಬಂದೆ. ನಿಮ್ಗೆ ನೋಡಿದ್ಮೇಲೆ ನೀವೇ ಸರಿಯಾದ ವ್ಯಕ್ತಿ, ನಿಮ್ಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಯಾಕೆ ಹೇಳಿ? ಸುಮ್ನಿ ದುಡ್ಗನ್ನ ಕೆಣಕಿ ರೊಚ್ಕೆಪ್ಸಿ ಎಲೆಕ್ಷನ್ ನಿಂತ್ಕೊಳಂಗ್ ಮಾಡಿ, ಅದು ನಿಮ್ ವಿರುದ್ಧನೇ ಗೆಲ್ಲಂಗ್ ಮಾಡದಲ್ಲ. ಸೂಪರ್. ತಗೊಳ್ಳಿ, ಇದು ನನ್ನ ಗೆಲುವಲ್ಲ, ನಿಮ್ಮದೇ. ನಮಸ್ಕಾರ ಸರ್. ಓ, ಕೂತ್ಕೊಳ್ಳಯ್ಯ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಳ್ಳೆ ಲೀಡಲ್ಲೇ ಗೆದ್ದಿದ್ಯಾ. ನಿಮ್ಗೂ ಕಂಗ್ರಾಚುಲೇಷನ್ ಸರ್. ನಿಮ್ ನಾಯಕತ್ವದಲ್ಲಿ 112 ಸೀಟು. ಸೂಪರ್ ಸರ್. ನನಗೆ ಯಾವ ಖಾತೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಸರ್? ಕೊಡೋಣ ಇರಪ್ಪ. ಅಲ್ಲ ಸರ್, ಈಗ ನೀವು 112 ಸೀಟ್ ಗೆದ್ದಿದ್ದೀರಾ. ನಾನೀಗ ಸಪೋರ್ಟ್ ಮಾಡಿದ್ರೆ ಆರಾಮಾಗಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀರಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ರಾಜೇಶ್ವರಿ ಮೇಡಮ್ ಅವ್ರ ಖಾತೆ ನನಗೆ ಕೊಟ್ಬಿಟ್ರೆ ಹೆಂಗೋ ನಿಮ್ಮ ಆಶೀರ್ವಾದ ಚೆನ್ನಾಗಿ ಮಾಡ್ಕೊಟ್ಟೈತಿ ಸರ್. ನೋಡೋಣ. ಥ್ಯಾಂಕ್ ಯು ಸರ್. ಜನಪರ ಪಕ್ಷದ ಶಾಸಕಾಂಗ ನಾಯಕನಾಗಿ ಆಯ್ಕೆಯಾಗಿರುವಂತಹ ಶ್ರೀ HM ರೇವಣ್ಣ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹಾಗೆಯೇ ಮೊದಲ ಬಾರಿಗೆ ಪಕ್ಷೇತರರಾಗಿ ಗೆದ್ದಂತಹ ಪ್ರಥಮ್ ಅವರು ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಶುಭವಾಗಲಿ. ನಿನ್ನೆ ಯಾರ್ದೋ ಆಗಿತ್ತು, ಇಂದು ನಿಂದಾಗಿದೆ, ನಾಳೆ ಇನ್ಯಾರ್ದೋ ಆಗತ್ತೆ. ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ನೀನ್ ಮಾತ್ರ ಬದಲಾಗಬೇಡ. ನೀನಾಗೇ ಇರು. ಈಶ್ವರ ದೇವರು ಒಳ್ಳೇದು ಮಾಡ್ಲಿಪ್ಪ. ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಮ್ಮ? ನಿನ್ ಮಗ ಬರೀ MLA ಅಲ್ಲ, ಮಿನಿಸ್ಟ್ರು. ಸರಿನಾ? ನಗನಗ್ತಾ ಕಳಿಸ್ಕೊಡು. ಬರ್ಲಾ ಅಪ್ಪ? ಅವಳನ್ ಬಿಡ್ ಮಗ, ಅವಳ ಬರ್ಲಾ. ಬಾಯ್. ಹೋಗಿ ಬಾ, ಒಳ್ಳೇದಾಗಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರು ನಿಮ್ ಅವತಾರ? ಏನ್ ಅವತಾರಮ್ಮ? ನಾವಿನ್ಮೇಲೆ ಹಿಂಗೆ ನಮ್ನೇನ್ ಸಾಮಾನ್ಯ ಮನುಷ್ಯರು ಅನ್ಕೊಂಡ? ಮಿನಿಸ್ಟ್ರು ಫ್ರೆಂಡ್ಸ್, ಮುಂದಿನ ಲೀಡರ್ಗಳು, ಮುಂದಿನ ಕಾರ್ಪೊರೇಟರ್ಸ್, ಮುಂದಿನ MLA. ಲೋ, ನಿನಗೇನೇ ಬಂದಿರೋದು ದೊಡ್ಡ ರೋಗ? ಯಾಕೋ? ಅಲ್ಲ, ಆಫ್ಟರ್ ಆಲ್ ಮಿನಿಸ್ಟರ್ ಫ್ರೆಂಡ್ಸ್ ನಾವೇ ಎಷ್ಟು ಜಿಂಚಾಕ್ ಆಗಿ ಬಂದಿದೀವಿ, ನೀನೇನೋ ತುಕಾಲಿ ತರ ರೆಡಿಯಾಗಿ ಬಂದಿದೀಯಾ?
ನಮ್ ಮಿನಿಸ್ಟರ್ ಆಗಿರೋದು ಜನಸೇವೆ ಮಾಡಕ್ಕೆ, ನಿಮ್ಮಂಗ್ ಶೋಕಿ ಮಾಡಕ್ಕಲ್ಲ. ಅಯ್ಯೋ ಮಾಡಪ್ಪ, ಬೇಡ ಅಂದವ್ರು ಯಾರು? ಅದು ನಿನ್ನ ಹಣೆ ಬರಹ. ನೀನು ಸಮಾಜ ಸೇವೆ ಮಾಡು, ನಾವು ಸಮಾಜದಲ್ಲಿ ಶೋಕಿ ಮಾಡ್ತೀವಿ. ಅಲ್ಲಿವರೆಗೂ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ CM ಸ್ಪೆಷಲ್ ಡ್ಯೂಟಿ ಮಾಡಕ್ ಬಂದಿದ್ದೀನಿ. ತಾವು ದಯವಿಟ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್, ನಾನ್ ಬೇರೆ ಮಿನಿಸ್ಟರ್ ತರ ಅಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿಯ ಅಧಿಕಾರ ಕಿತ್ಕೊಳ್ಳಲ್ಲ. ಕಂಪ್ಲೀಟ್ ನಿಮ್ ಸ್ವಾತಂತ್ರ್ಯ ಖಂಡಿತ ನಿಮ್ಗಿದೆ. ನಿಮ್ ಡ್ಯೂಟಿ ನೀವು ಆರಾಮಾಗಿ ಮಾಡಿ ಸರ್. ಥ್ಯಾಂಕ್ ಯು ಸರ್. ಆ ಗಡುವನ್ನೊಬ್ಬನ್ ಬಿಟ್ಬಿಟ್ಟು ತಾವು 3 ಜನ ಈ ಕಡೆ ಬನ್ನಿ ಸರ್. ನಾವಾ ಗಡ್ವ ಚೈಲ್ಡ್ ನೀನ್ ಅಲ್ಲೇ ಇರೋ. ಆಮೇಲೆ ಇನ್ನೇನ್ರಿ ಏನಾಗಬೇಕಾಗಿತ್ತು? ಟ್ರಾನ್ಸ್ಫರ್, ಐ ಥಿಂಕ್ ಪ್ರಮೋಷನ್ ಮಾಡ್ಸೋಣ ಬಿಡ್ರಿ. ಅಯ್ಯೋ ಟೋಪಿ ಇರ್ಬೋದಾಗಿತ್ತಲ್ಲ, ಯಾಕೆ ಅಷ್ಟು ರೆಸ್ಪೆಕ್ಟ್? ನಿಲ್ಸಿ ಹೊಡಿರಿ, ಬಟ್ ಯಾಕೆ ಹೊಡಿತಿದ್ದೀರಾ ಅಂತ ಹೇಳ್ಬಿಟ್ಟು ಹೊಡಿರಿ. ಸರ್ ಸುಮ್ನೆ ರೀ ಸರ್, ಸುಮ್ನೆ ರೀ. ನಾನು ಮೊದಲೇ ಫ್ರಸ್ಟ್ರೇಷನ್ ಇದ್ದೀನಿ. ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಈಗಲಾದ್ರೂ ಹೇಳಿ ಯಾಕೆ ಹೊಡಿತಾ ಇದ್ದೀರಾ ಅಂತ. ಸರ್ ಇವರು ನಾವು ಮಿನಿಸ್ಟರ್ ಫ್ರೆಂಡ್ಸ್. ಹೌದು. ನಮ್ಗೆ ಗೂಟದ ಕಾರ್ ಬೇಕು, ನಮಗೂ ಡಾಲರ್ಸ್ ಕಾಲೋನಿ ಮನೆ ಬೇಕು, ನಮಗೂ ಸೆಕ್ಯೂರಿಟಿ ಕೊಡಿ ಅಂತ CM ಗೆ ಪತ್ರ ಬರೆದವ್ರು ಸರ್. ಮಿನಿಸ್ಟರ್ ಆಗಿ ನೀವೇ ಸೆಕ್ಯೂರಿಟಿ ಕೇಳಲ್ಲ, ಇನ್ನ ಈ ನನ್ ಮಕ್ಳಿಗೆ ಸೆಕ್ಯೂರಿಟಿ ಬೇಕಂದೆ ಸರ್. ನನ್ನ ಮಕ್ಳ ಇನ್ನೊಂದ್ಸತಿ ಈ ತರ ತರಲೆ ಕೆಲಸ ಮಾಡಿದ್ರೆ ಕಾರ್ ಹಾಕಿ. ನಿಮ್ ಜೊತೆ ಒಬ್ಬ ಡುಮ್ಮ ಇದ್ನಲ್ಲ, ಎಲ್ಲ ನನ್ ಮಗ ಅದು ನೀವು ನಮಗ್ ಹೊಡಿತಾ ಇರೋದನ್ನ ನೋಡ್ಬಿಟ್ಟು ಕಾಲು ಬ್ಯಾಕ್ ಟಚ್ ಆಗೋ ತರ ಓಡೋಗ್ಬಿಟ್ಟ ಸರ್. ಸರ್ ಅವನೇನ್ ಮಾಡಿದ ಸರ್? ಸರ್ ಇವ್ರೇನೋ ಇಷ್ಟು ಪರವಾಗಿಲ್ಲ, ಆದ್ರೆ ಆ ಹೊಟ್ಟೆ ಸುಬ್ಬ ನನ್ಗಿನ್ನೂ ಮದುವೆ ಆಗಿಲ್ಲ, ಚಳಿಗಾಲ ಮುಗಿಯೋದ್ರೊಳಗೆ ನನ್ಗೊಂದೊಳ್ಳೆ ಹೆಣ್ಣು ನೋಡಿ ಮದುವೆ ಮಾಡಿ ಅಂತ CM ಗೆ ಪತ್ರ ಬರ್ದವ್ ಸರ್. ಸರ್ ಈ ನನ್ ಮಕ್ಳು ಮುಖ್ಯಮಂತ್ರಿ ಅನ್ಕೊಂಡವ್ರ ಇಲ್ಲ ಮ್ಯಾರೇಜ್ ಬ್ರೋಕರ್ ಅನ್ಕೊಂಡವ್ರ? ಮೇಲಧಿಕಾರಿಗಳು ನನ್ನ ಹಾಕೊಂಡು ರುಬ್ತಾವ್ರ ಸರ್. ನನ್ ಮಗ ಬೇರೆ ಸಿಗ್ತಾ ಇಲ್ಲ, ಬರ್ತಾ ಇರೋದು. ನನ್ ಮಕ್ಳ ಇನ್ನೊಂದ್ಸಲ ಈ ತರ ತರಲೆ ಮಾಡಿದ್ರೆ ಉಲ್ಟಾ ನೇತಾಕಿ ಪ್ಯಾಂಟ್ ಒಳಗಡೆ ಓತಿ ಕಥ ಬಿಟ್ಬಿಡ್ತೀನಿ. ಬರ್ತೀನಿ ಸರ್. ನಮಗ್ ಬಗ್ಸ್ ಹೊಡೆದ್ಬಿಟ್ಟು ಅವ್ನಿಗೆ ಸೆಲ್ಯೂಟ್ ಹೊಡಿತಾ ಇದ್ದಾನೆ ಪಾಪ್ಲೆ. ಸುಮ್ನಿರ ಕೇಳಿಸ್ಕೊಂಡ್ ಬಂದ್ಗಿನ್ಬಿಟ್ಟನು. ಅಬ್ಬಾ ಸದ್ಯ ಬಚಾವು. ACP ಹೋದ್ರಾ? ಅಯ್ಯೋ ನಿನ್ ಮನೆ ಕಾಯೋಗ ನಿನ್ ಬಾಯಿಗೆ. ನಾವು ಸೆಕ್ಯೂರಿಟಿ ಮತ್ತೆ ಬಂಗ್ಲೆ ಬೇಕು ಅಂತ ಅಲ್ವೇನ ಕೇಳಿದ್ದು? ನಿನ್ನೆ ಅವನ ಚಳಿಗಾಲಕ್ಕೆ ಮದುವೆಗೆ ಹೆಣ್ಣು ಬೇಕು ಅಂತ ಬರ್ಕೊಡು ಅಂತ ಹೇಳಿದ್ದು. ನಿಮ್ಗೇನ್ ಬೇಕು ನೀವು ಬರ್ಕಂಡ್ರೆ, ನನ್ಗೇನ್ ಬೇಕು ನಾ ಬರ್ಕಂಡೆ. ಹೌದಾ? ಅಯ್ಯಯ್ಯಯ್ಯ ರಂಗೋಲಿ ಎಂತ ಭಾಗ್ಯವಂತನೋ ನೀನು. ಸಾಕ್ಷಾತ್ CM ACP ಕಲಿ ಹುಡುಗಿ ಫೋಟೋ ಕೊಟ್ಟು ಕಳಿಸಿದ್ರು. ಹೌದಾ? ಎಲ್ಲಿ ತೋರಿಸಿ? ಏನ್ ಮೇಡಮ್ ಹೀಗಾಗೋಯ್ತು? ನಿಮ್ಮನ್ನ ನಂಬಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ. ನಿಮ್ಗೆ ಗೊತ್ತಲ್ಲ ಸಾಹೇಬ್ರೆ. ಯಾಕ್ರಿ ಯೋಚನೆ ಮಾಡ್ತೀರಾ? ನಮ್ ಮೇಡಮ್ ಸೋತ್ರೆ ಏನಂತೆ? ಸರ್ಕಾರ ಇರೋದು ನಮ್ದೇ ತಾನೇ. ಹೌದು ಸಾಹೇಬ್ರೆ, ನೀವ್ ಹೇಳೋದೇನೋ ಸರಿ, ಆದ್ರೂ ನಮ್ ಮೇಡಮ್ ಅಧಿಕಾರದಲ್ಲಿದ್ರೆ ನಮಗೂ ಸ್ವಲ್ಪ ಧೈರ್ಯ ತಾನೆ. ನೋಡ್ರಿ, ನಾನ್ CM ಹತ್ರ ಎಲ್ಲ ಮಾತಾಡಾಗಿದೆ. ನಿಮ್ಗೆ ಯಾವ್ದೇ ಪ್ರಾಜೆಕ್ಟ್ಸ್ಗೂ ತೊಂದ್ರೆ ಆಗಲ್ಲ. ಇನ್ನೇನ್ ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಇನ್ 3 ತಿಂಗಳಷ್ಟೇ ನಾವೆಲ್ಲ ಸೇರಿ ನಮ್ ಮೇಡಮ್ನ MLC ಮಾಡ್ತೀವಿ. ಆಮೇಲೆ ಮತ್ತೆ ಅಧಿಕಾರ ನಮ್ ಮೇಡಮ್ಗೆ ಬಂದೇ ಬರುತ್ತೆ. ನೀವ್ಯಾರು ಯೋಚನೆ ಮಾಡಬೇಡಿ. ಆಯ್ತು ಸಾಹೇಬ್ರೆ. ಸರಿ ಮೇಡಮ್. ಬರ್ತೀವಿ ಮೇಡಮ್, ಬರ್ತೀವಿ ಸರ್. ಪ್ರಥಮ, ನಮ್ಮ ಮನೆಗೆ ಯಾರೋ ದೊಡ್ಡ ದೊಡ್ಡ ಮಂತ್ರಿಗಳು ಬಂದ್ಬಿಟ್ಟಾರೆ ಕಣಪ್ಪ. ಕಾಪಿ ಗಿಪಿ ತಕ ಬರ್ತೀನಿ ಇರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಬೋರ್ ಮೀಟಾ ಪ್ಲೀಸ್. ಅಯ್ಯಪ್ಪ ನನ್ನ ಮಕ್ಕಳ್ರ, ನಿಮ್ಗೇನ್ ಮಾನ ಮರ್ಯಾದೆ ಇಲ್ವೇನ್ರಿ? ಇದೇನು ಇಂಥ ವೇಷ? ಬೋರ್ಬಿಟ್ಟ ತಕ್ಕ ಬರ್ತೀನಿ. ಎದ್ರಿ ನನ್ನ ಮಕ್ಕಳ. ಬೋರಮ್ಮನ್ ಬೀಟ ಅಂತೆ, ಬೋರಮ್ಮ. ಮೊನ್ನೆ ACP ಹೊಡೆದಿರೋದಕ್ಕೆ 1 ತಿಂಗಳಾದ್ರೂ ಎದ್ದೇಳಲ್ಲ ಅನ್ಕಂಡೆ. ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ. ವಿ ಡೋಂಟ್ ಕೇರ್ ಅಮ್ಮ. ನಾವು ACP ಹೊಡಿಲಿ, ನಾಳೆ ಕಮಿಷನರ್ ಕರ್ಕೊಂಬಂದ್ ಹೊಡಿಸ್ಲಿ, ನಾಡಿದ್ ಮಿಲಿಟರಿನೇ ಕರ್ಕೊಂಬಂದ್ ಹೊಡಿಸ್ಲಿ, ಕೇರೇ ಮಾಡಲ್ಲ. 3 ಬಿಟ್ಟವ್ರು ನಾವು. ಅಲ್ಲ ಗುರು, ದೇವ್ರೇನೋ ಕಣ್ ತರ್ದ ನೀನ್ ಮಿನಿಸ್ಟರ್ ಆಗ್ಬಿಟ್ಟೆ. ನಾವು ನಿನ್ನ ಚಡ್ಡಿ ದೋಸ್ತಗಳಲ್ವಾ? ನಾವೆಲ್ಲ ಶೋಕಿ ಮಾಡೋದ್ರಲ್ಲಿ ತಪ್ಪೇನಿದೆ? ಅಪ್ಪ ತಂದೆ, ನಿನ್ನ ನಂಬ್ಕೊಂಡು ಕಾಸು ಕರಿಮಣಿ ಅಂತೂ ಮಾಡ್ಕೊಳಕ್ ಆಗಲ್ಲ. ಕಾಸ್ಟ್ಯೂಮ್ ಪರ್ಚೇಸ್ ಮಾಡ್ಬಿಟ್ಟಿದೀವಿ. ಕೊನೆ ಪಕ್ಷ ಬಿಟ್ಟಿ ಶೋಕಿನಾದ್ರೂ ಮಾಡ್ತೀವಿ. ಬಿಟ್ಬಿಡಪ್ಪ ನೀನು. ಹಲೋ, ಡೆಪ್ಯೂಟಿ ಮಿನಿಸ್ಟರ್ ಸರ್. ಡೆಪ್ಯೂಟಿ ಮಿನಿಸ್ಟರೇ. ನೀವು ಎಲೆಕ್ಷನ್ ಆಗಿ ಮಿನಿಸ್ಟರ್ ಆದ್ಮೇಲೆ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತ ನನ್ಗೆ ಗೊತ್ತು. 10 ಮಿನಿಟ್ಸ್ ಅಲ್ಲಿ ನೀವಿಲ್ಲಿ ಇರಬೇಕು. ಎಲ್ಲಿ ಸರ್? ವಾಟ್ಸಾಪ್ ಅಲ್ಲಿ ಲೊಕೇಶನ್ ಕಳಿಸ್ತೀನಿ, ನೋಡು. ಹಲೋ,
ನೀನ್ ಬರುವಾಗ ಆ ಕೋತಿ ಗ್ಯಾಂಗ್ನ ಮಾತ್ರ ಕರ್ಕೊಂಡು ಬರ್ಬೇಡ, ಒಬ್ನೇ ಬಾ. ಬರ್ತೀನಿ ಸರ್. ಕಾಫಿನೋ ಬೋರ್ಬಿಟರ್ ಕುಡ್ಕೊಂಡು ಆರಾಮಾಗಿ ಹೋಗಿ. ನಂಗೆ CM ಜೊತೆಗೆ ಮೀಟಿಂಗ್ ಐತೆ. ಬಾಯ್. ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ಬರ್ತೀವಿ. ಏಯ್ ಒಯ್ತಾರ CM ಜೊತೆ ಮೀಟಿಂಗ್ ಕಡಲೆ ದಡ್ಡ. ನಾವೇನ್ ಬಾತ್ರೂಮ್ಗೆ ಬರ್ತೀವಿ ಎಂದು? ನಾವು ಮೀಟಿಂಗ್ಗೆ ಬರ್ತೀವಿ. ಹೆಂಗು ವಿಧಾನಸೌಧ ನೋಡಿಲ್ಲ ಅಂದ ಈ ನನ್ ಮಗ. ನಾವು ವಿಧಾನಸೌಧ ತೋರಿಸ್ಕೊಂಡು ಬಿಲ್ಡಪ್ ತಗೋತಾ ಇರ್ತೀವಿ. ತಾವು ಡೆಪ್ಯೂಟಿ ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡಿ. ಯಾವುದೇ ಕಾರಣಕ್ಕೂ ಆಗಲ್ಲಮ್ಮ. ಮೀಟಿಂಗು ವೆರಿ ಇಂಪಾರ್ಟೆಂಟು. CM ಜೊತೆಗೆ ಒಬ್ನೇ ಹೋಗ್ಬೇಕು. ಯಾಕೆ ಬಂದ್ಬಿಡು, ಚಿತ್ರಾನ್ನ ತಿನ್ಬೇಕಾದ್ರೆ ಮಾತ್ರ ಎಲ್ಲ ಜೊತೆಗಿದ್ದು, ಇವಾಗ ಬಿರಿಯಾನಿ ತಿನ್ಬೇಕಾದ್ರೆ ಒಬ್ನೇ ಹೋಗ್ಬಿಡ್ತೀಯಾ? ಆಗಲ್ಲಮ್ಮ, ನಾವು ಬರ್ತೀವಿ. ಸರಿಯಾಗಿ ಹೇಳ್ದೆ ಕಣ. ಅವನೆಲ್ಲ ಬಿರಿಯಾನಿ ತಿಂತಾನೆ, ಅವ್ನು ಪ್ಯೂರ್ ವೆಜ್ ಅಲ್ವೇನಾ? ಅಯ್ಯೋ, ರೂಢಿ ಮಾತು ಹೇಳ್ದೆ ಕಣ, ದಡ್ಡ ನನ್ ಮಗನೇ. ಏಯ್, ನಾವು ಬಂದೇ ಬರ್ತೀವಿ ಕಣ. ACP ಸರ್. ಅಯ್ಯೋ, ಇದು ಡೆಪ್ಯೂಟಿ ಮಿನಿಸ್ಟ್ರು ಅಂತ ಪೋಸ್ಟೇ ಇಲ್ವಲ್ಲ. ಕಾಗೆ ಆರ್ಸೋನ್ ನನ್ ಮಗ. ACP ಅಂತ ತಕ್ಷಣ ಬೀದಿ ನಾಯಿ ಓಡೋದಂಗ್ ಓಡೋಬಿಟ್ಟ. ನೀನೇನು ಬಾಹುಬಲಿ ತರ ಎದೆ ನಿಗರ್ಸ್ಕೊಂಡು ಇಲ್ಲ ನಿಂತಿದ್ದೆ. ಫಸ್ಟ್ ಓಡೋದನೆ ನೀನು ಕಣ. ನಡಿ. ಅವನ್ ಎಲ್ಲೋಗೋನೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಯಾವುದೇ ಕಾರಣಕ್ಕೂ ಬಿಡೋದ್ ಬೇಡ. ಸೆಕ್ಯೂರಿಟೀಸ್, ನಿಮ್ ಮನೆ ಕಾಯಕ್ ಹೋಗ. ನೀವು ನಮ್ಮಿಂದ ನಾಯಿಗಳ ತರ ಬಂದ್ಬಿಟ್ರಲ್ಲ. ಫಾಲೋ ಮೀ. ಫಾಲೋ ಟಿಯರ್. ಏ ಕಾರ್ ನಿಲ್ಸು. ಇದ್ಯಾಕೆ ಅಜ್ಜಿಂಗ್ ತಿಳ್ಕೊ ಹೋಯ್ತೈತೆ? ಏನಾಯ್ತು ಅಜ್ಜಿ? ನನ್ಗಿವಾಗ 90 ವರ್ಷ ಕಣಪ್ಪ. 3 ತಿಂಗಳಿಂದ ಅಕ್ಕಿನೇ ಕೊಡ್ತಾ ಇಲ್ಲ. ಅದೇನೋ ರೇಷನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂತ ನನಗೆ ಅಕ್ಕಿನೇ ಕೊಡ್ತಾ ಇಲ್ಲಪ್ಪ. ತಗೊಳ್ಕೊಂಡು ಹೋಗಕ್ಕಾಗಲ್ಲ. ತಾಲೂಕು ಕಚೇರಿಗೆ ಬಿಟ್ಬಿಟ್ರಪ್ಪ. ಸರ್ ನಮಸ್ಕಾರ ಸರ್. ಇವ್ರು ಯಾರು ಗೊತ್ತೇನ್ರಿ ಸರ್? ಜನಗಳ ಆಯ್ಕೆ ಮಾಡಿರೋ ಸರ್ಕಾರದಲ್ಲಿ ಜನಗಳಿಗೇಂತಿರೋಂಥ ಯೋಜನೆಗಳಿವು. ತಿನ್ನ ಅನ್ನ ಪಡ್ಕೊಳಕ್ಕೆ ನಿಮ್ಮಂತವ್ರ ಹತ್ರ ಬಂದು ಅಲಿಬೇಕೇನ್ರಿ? ಸರ್ ಅವ್ರ ಆಧಾರ್ ಕಾರ್ಡ್ ಮಾಡಿಸಿಲ್ಲ, ಅದಕ್ಕೆ ರೇಷನ್ ಸ್ಟಾಪ್ ಮಾಡಿದ್ದಾರೆ. ಅಲ್ಲ ರೀ, ನಡೆಯಕ್ಕೆ ಶಕ್ತಿ ಇಲ್ಲ ಒಮ್ಮನ ಹತ್ರ ತೆವಳ್ಕೊ ಬರ್ಬೇಕಾ ನಿಮ್ಮ ಹತ್ರ? ಪಾಕಿಸ್ತಾನ ಬಾಂಗ್ಲಾದೇಶಿಂದ ಬಂದಿರೋರ್ಗೆಲ್ಲ ಆಧಾರ್ ಕಾರ್ಡ್ ಮಾಡ್ಕೊಡ್ತೀರಾ? ಇಂಥವ್ರು ಮಾಡ್ಕೊಡಕ್ಕೆ ಏನ್ರಿ ರೋಗ ನಿಮ್ಗೆ? ಅದೇನ್ ಮಾಡ್ತೀರಾ ಗೊತ್ತಿಲ್ಲ. ಇನ್ನು ಅರ್ಧ ಗಂಟೆಲಿ ಅಜ್ಜಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಇವ್ರಿಗೆ ರೇಷನ್ ಸಿಗ್ಬೇಕು. ಸರಿ ಸರ್, ಮಾಡ್ತೀನಿ. ಅಷ್ಟೇ ಅಲ್ಲ, ಸರ್ಕಾರ ನಿಮ್ ಕೊಟ್ರ ಗಾಡಿಲಿ ಇವ್ರು ತಗೋ ಮನೆ ಬಿಡ್ಬೇಕು. ಸರಿಯಾ? ಆಯ್ತು ಸರ್. ಓಕೆ ಸರ್. ಅಜ್ಜಿ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಎಲ್ಲ ಹೇಳಿದೀನಿ, ನಿನ್ ತಗೋ ಮನೆ ಬಿಡ್ತಾರೆ, ನಿನ್ ಕೆಲಸ ಐತೆ. ತುಂಬಾ ಉಪಕಾರ ಆಯ್ತಪ್ಪ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನ್ರಿ ಇವತ್ತು ನನ್ನ ಪ್ರೋಗ್ರಾಮ್? ಮೇಡಮ್, ಬೆಳಿಗ್ಗೆ 10 ಗಂಟೆಗೆ ವಿಜಯನಗರದಲ್ಲಿ ತಿಥಿ ಫಂಕ್ಷನ್ ಇದೆ. ಮಧ್ಯಾಹ್ನ ಕೊಟ್ಕೆಪಳ್ಳಿಯಲ್ಲಿ ಬೆಗರ್ಸ್ ಕಾಲೇಜ್ ಓಪನಿಂಗ್ ಸೆರೆಮನಿ ಇದೆ. ಮಾಗಡಿ ಹತ್ರ ಮಾಡ್ತಾ ಇರೋ ಬಯಲುಮುಕ್ತ ಶೌಚಾಲಯ ಅಭಿಯಾನದ ಶಂಕುಸ್ಥಾಪನೆಗೆ ನಿಮ್ಮನ್ನು ಕರೆದಿದ್ದಾರೆ. ಅದಾದ್ಮೇಲೆ ಸಾಯಂಕಾಲ 9 ಹಳ್ಳಿಲಿ ಒಂದು ನಾಮಕರಣ ಇದೆ. ಏನ್ರಿ ಇದು? ತಿಥಿ, ನಾಮಕರಣ, ಟಾಯ್ಲೆಟ್ ಅಂತ ಬೇರೆ ಯಾವ ದೊಡ್ಡ ಪ್ರೋಗ್ರಾಮ್ಸು ಇಲ್ವಾ? ಪ್ರಥಮ ಮಿನಿಸ್ಟರ್ ಆದ್ಮೇಲೆ ನಿಮ್ಮ ಕೆಲಸ ಮತ್ತು ಮರ್ಯಾದೆ ಎರಡೂ ಇಲ್ದಂಗಾಯ್ತು ಮೇಡಮ್. ನಂಗೆ ಇವತ್ತು ಮೂಡ್ ಸರಿ ಇಲ್ಲ. ಎಲ್ಲ ಪ್ರೋಗ್ರಾಮ್ಸು ಕ್ಯಾನ್ಸಲ್ ಮಾಡಿ. ಗೆಟ್ ಔಟ್. ಹಲೋ, ನನ್ಗೊಂದು ಇಡ್ಲಿ ವಡೆ ಆ್ಯಂಡ್ ದೋಸೆ. ಒಂದು ನಿಮಿಷ. ಗುಡ್ ಮಾರ್ನಿಂಗ್ ಮಾ, ನಿಮ್ಗೇನು ಆರ್ಡರ್ ಮಾಡಲಿ? ಯಾಕಮ್ಮ, ಅಡುಗೆಯವ್ರು ಬಂದಿಲ್ವಾ ಇವತ್ತು? ಆ್ಯಕ್ಚುಲಿ ನಾನೇ ಬೇಡ ಅಂತ ಹೇಳ್ದೆಮ್ಮ. ಮನೇಲಿ ಇರೋದು ನಾವಿಬ್ರೆ. ನೀವಂತೂ ಬ್ಯುಸಿ ಅಂತ ಯಾವಾಗಲೂ ಹೊರಗಡೆ ಇರ್ತೀರ. ಅಡುಗೆಯವ್ರು ಮಾಡಿದ ಅಡುಗೆನ ಎಷ್ಟಂತ ನಾನು ಒಬ್ಳೇ ತಿನ್ನಲಿ? ನನ್ನ ಫ್ರೆಂಡ್ಸ್ಗಳ ಥರ ಮನೆ ಊಟ ಮಾಡೋ ಪುಣ್ಯ ನನಗಿಲ್ಲ. ಸೊ ನಿಮ್ಗೇನು ಬೇಕು ಹೇಳಿ ಅಮ್ಮ. ಇವತ್ತು ನಾನೇ ನಿಂಗೆ ಅಡುಗೆ ಮಾಡ್ತೀನಿ, ಬಾ. ನಿಮ್ಗೆ ಅಡುಗೆ ಮಾಡಕ್ ಬರುತ್ತಾ? ಅಮ್ಮ, ಏನ್ ಗಮ್ಮಂತಿದೆ. ನಿಮ್ಗೆ ಅಡುಗೆ ಮಾಡಕ್ ಬರುತ್ತೆ? ನಾನೇ ತಿನ್ನಿಸ್ತೀನಿ. ಚೆನ್ನಾಗಿದೆ. ನಾನು ಅಡುಗೆ ಮಾಡಿದೆ, ನಿನಗೆ ತಿನ್ನಿಸ್ದೆ, ನೀನು ಬೆಳೆದ್ಬಿಟ್ಯಾ ಪುಟ್ಟ. ನಿನಗೆ 6 ವರ್ಷ ಇದ್ದಾಗ ನಿಮ್ಮ ತಂದೆ ತೀರ್ಕೊಂಡ್ರು.
ಆಗ ಬಿಸ್ನೆಸ್, ಮನೆ ಎಲ್ಲ ಜವಾಬ್ದಾರಿಗಳು ನನ್ನ ಮೇಲೆ ಬಿತ್ತು. ಅದಕ್ಕೆ ನಾನಿನ್ನು ಊಟಿ ಕಾನ್ವೆಂಟಿಗೆ ಸೇರಿಸಿದ್ದು. ಆದರೆ ನೀನನ್ನು ಬಿಟ್ಟಿರೋಕ್ಕೂ ಆಗದೆ, ನೀನನ್ನು ಕರ್ಕೊಂಡು ಬರೋಕ್ಕೂ ಆಗದೆ ನಾನೆಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನನ್ನೊಬ್ಬಳಿಗೆ ಗೊತ್ತು. ಸಾರಿ ಅಮ್ಮ. ನನ್ ಕ್ಯೂಟ್ ಕೋತಿ. ಇವತ್ ನನ್ಗೆ ಅಮ್ಮ ಪ್ರೀತಿ ಸಿಕ್ಕಿದ್ ನಿನ್ನಿಂದಾನೆ. ಯು ನೋ, ಐ ಆಮ್ ಸೋ ಹ್ಯಾಪಿ ಟುಡೇ.
ಮಗ ಯಾಕಪ್ಪ ಸಾನೆ ಸುಸ್ತಾದಂಗಿದ್ಯೆ? ಕೆಲಸ ಜಾಸ್ತಿ. ಸರಿ ನೀನ್ ಹಂಗೆ ಮನೆ ಕಂಬಿಡ್ಬೇಡ, ಊಟ ತಕೊಂಬತ್ತೀನಿ, ಇಲ್ಲೇ ಕೂತಿರು. ಹಾ 28 ಮಿಸ್ ಕಾಲ್. ಮುಗೀತು ಕತೆ. ನನಗೆ ಹೇಟ್ ಯುನಾ ಸ್ವಿಚ್ ಆಫ್. ಯಾಕೋ ಸ್ಟ್ರಾಂಗ್ ಆಗಿ ಕೋಪ ಮಾಡ್ಕೊಬಿಟ್ಟವಳೆ. ಎಫೆಕ್ಟು ಜೋರಾಗೆ ಇದೆ. ಈಗಲೇ ಹೋಗಿ ಸಮಾಧಾನ ಮಾಡ್ಬಿಡ್ನ. ಯಾರಪ್ಪ ನೀನು? ಏನ್ ಬೇಕು ನಿಂಗೆ? ಅಯ್ಯೋ ನನ್ ಟೆನ್ಷನ್ ನಂಗೆ, ನೀ ಸುಮ್ನಿರಮ್ಮ. ಡಾರ್ಲಿಂಗ್ 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 ಡಾರ್ಲಿಂಗ್. ಏ ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಿಮ್ ಮಗಳು ನೋಡಕ್ ಬಂದೆ. ನನ್ ಮಗಳನ್ನ? ನಾನ್ಸೆನ್ಸ್. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಗಿನ್ನೂ ಮ್ಯಾಟ್ರ್ ಗೊತ್ತಿಲ್ವಾ? ನಾನು ನಿಮ್ಮ ಮಗಳು ಒಂಥರ ವಿ ಆರ್ ಎಂಗೇಜ್ಡ್, ಬಟ್ ಇನ್ನೂ ಉಂಗ್ರ ಬದಲಾಯಿಸ್ಕೊಂಡಿಲ್ಲ. ನಿನಗೇನ್ ಯೋಗ್ಯತೆ ಇದೆ ಅಂತ ನನ್ ಮಗಳು ನೀನ್ ಇಷ್ಟಪಡ್ತಾಳೆ? ಹಲೋ, ಆರ್ಡಿನರಿ ಪ್ರಥಮ ಅಲ್ಲಮ್ಮ, ಎಕ್ಸ್ಟ್ರಾರ್ಡಿನರಿ MLA ಕಮ್ ಮಿನಿಸ್ಟರ್, ಕರ್ನಾಟಕದ ಆಸ್ತಿ. ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರು ಅದು ನಾಯಿನೇ. ನೀನು ನನಗೆ ಅದೇ ಥರ. ಹಲೋ, ನಾವು MLA ಮಿನಿಸ್ಟ್ರು ಅನ್ಕೊಂಡು ನಿಮ್ಮ ಮಗಳು ನಮ್ಮನ್ನ ಲವ್ ಮಾಡ್ತಿಲ್ಲ. ಅದಕ್ಕೂ ಮುಂಚೆಯಿಂದ ನಾವಿಬ್ರು ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಾನು ಕರ್ನಾಟಕಕ್ಕೆ MLA, ನಿಮ್ಮ ಮಗಳು ನನಗೆ MLA. ಅರ್ಥ ಆಗ್ಲಿಲ್ವಾ? ಮೈ ಲವ್ಲಿ ಏಂಜಲ್ MLA. ಹಾಯ್. ಏನಮ್ಮ ಈ ಮೆಂಟ್ಲು ಏನೇನೋ ಹೇಳ್ತಾ ಇದ್ದಾನೆ? ಆಕ್ಚುಲಿ ಅಮ್ಮ, ನಾನು ಅವನ್ನ ಲವ್ ಮಾಡ್ತಿದ್ದೀನಿ. ವಾಟ್? ಲವ್? ಛೀ, ನಾನು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಿನಗ್ ಮಾತ್ರ ನನ್ನ ಮಗಳನ್ನ ಲವ್ ಮಾಡಕ್ ಬಿಡಲ್ಲ. ತಗಳಪ್ಪ, ಅರಿಯ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತೆ. ಅವ್ರ ಒಪ್ಪಿದ್ದಾಯ್ತು, ನಾವು ಅಂದಿದ್ದಾಯ್ತು. ಎತ್ತಾಕೊಂಡು ಹೋಗದೆಯ ತಾಳಿ ಕೆಟ್ಟದೆಯ. ಯಾಕೋ ನಾನು ಫೋನ್ ಪಿಕ್ ಮಾಡ್ಲಿಲ್ಲ. ಯಾಕೆ ಕೇಳ್ತೀಯ ಡಾರ್ಲಿಂಗ್? ಮಿನಿಸ್ಟರ್ ಆದ್ಮೇಲೆ ಸಿಕ್ಕಾಬಟ್ಟೆ ಬಿಸಿ ಆಗ್ಬಿಡ್ತೀನಿ. ಬೇಕಾದ್ರೆ ಮತ್ತೆ ಕೇಳಿ ನೋಡು. ಇಷ್ಟೊತ್ತಲ್ಲಿ ನಿಮ್ಮ ಮನೆಗೆ ಬಂದಿದ್ದು ತಪ್ಪೆ. ಎಕ್ಸ್ಟ್ರೀಮ್ಲಿ ಸಾರಿ. ಏನ್ ಮಾಡೋದು? ನಿಮ್ಮ ಮಗಳು ಮುಸುಡಿ ನೋಡದೆ ಮಾತಾಡದೆ ಹೊಟ್ಟೆ ಊಟ ಸರಕಿಲ್ಲ, ಕಣ್ಣಿಗೆ ನಿದ್ದೆ ಬರಕ್ಕಿಲ್ಲ. ಇನ್ಮೇಲೆ ಎಂಥ ಕ್ಯಾಬಿನೆಟ್ ಮೀಟಿಂಗ್ ಇರ್ಲಿ, 2 ರಿಂಗ್ಗೆ ರಿಸೀವ್ ಮಾಡ್ತೀನಿ. ರಿಂಗ್ ಏನ್ ಬತ್ತು, ಬರೀ ಮಿಸ್ ಕಾಲ್ ಕೊಡು. ಹೆಂಗಿರ್ ನಿಮ್ಮ ಎಲೆಕ್ಷನ್ ಸೋತ್ಬಿಟ್ಟವ್ರೆ, ಸರ್ಕಾರದ ನನಗೆ ಫ್ರೀ ಫೋನ್ ಕೊಟ್ಟಿರೋದು, ನಾನೇ ಫೋನ್ ಮಾಡ್ತೀನಿ. ಗುಡ್ ನೈಟ್ ಡಾರ್ಲಿಂಗ್. ಗುಡ್ ನೈಟ್. ಪ್ರತಾಮ್. ಹಲೋ ಸರ್. ನಾನು ಡೆಲ್ಲಿಲಿದ್ದೀನಿ. ಹಾ ಸರ್. ಬೆಂಗಳೂರಿನಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ, ಜವಾಬ್ದಾರಿಗಳು ಹೆಚ್ಚು.
ನಾನು ಬರೋವರೆಗೂ ಜನತೆಗೆ ತೊಂದರೆ ಆಗ್ದಂಗೆ ನೋಡ್ಕೊಳಪ್ಪ. ಸರಿ ಸರ್.